ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಏನಿದೆ, ಬರೀ ಸೈಟ್ಗಳನ್ನು ದರೋಡೆ ಮಾಡ್ತಕ್ಕಂಥ ಸರ್ಕಾರ ಮಾತ್ರ ಅಲ್ಲ, ಬಡವರ BPL ಕಾರ್ಡ್ಗಳನ್ನು ಕೂಡ ದರೋಡೆ ಮಾಡ್ತಕ್ಕಂಥ ಸರ್ಕಾರ ಆಗಿದೆ. BPL ಕಾರ್ಡ್ ಹೊಂದಿರತಕ್ಕಂಥ ಬಡವರು ಯಾರಿದ್ದಾರೆ, ಅವರ ಮಕ್ಕಳ ಫೀಸಿನ ಪರಿಸ್ಥಿತಿ ಏನು, ಅವರ ಅಕಸ್ಮಾತ್ ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲಿನ ವೆಚ್ಚವನ್ನು ಯಾರು ಭರಿಸ್ತಾರೆ. ಈಗ BPL ಕಾರ್ಡನ್ನು ಈ ಸರ್ಕಾರ ಲಕ್ಷಾಂತರ ಜನರಿಂದ ಕಸ್ಕೊಂಡಿರೋದ್ರಿಂದ ಅಕ್ಕಿ ಪರಿಸ್ಥಿತಿ ಏನು, ಊಟದ ಪರಿಸ್ಥಿತಿ ಏನು, ಗಂಜಿ ಪರಿಸ್ಥಿತಿ ಏನು, ಈ ಥರ ಅನೇಕ ಪ್ರಶ್ನೆಗಳು ಇವತ್ತು ಬಡವರಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ಇದು ಬಡ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ. ಈ BPL ಕಾರ್ಡ್ನಲ್ಲಿ ಮುಂಚೆ ಹೇಳ್ತು ಅನರ್ಹ BPL ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೇವೆ, ಅರ್ಹ BPL ಕಾರ್ಡ್ಗಳನ್ನು ರದ್ದು ಮಾಡಲ್ಲ ಅಂತ. ಈಗ ಹೇಳ್ತಾ ಇದೆ ಅನರ್ಹ ಕಾರ್ಡ್ಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಅದನ್ನೇನು ತನಿಖೆ ಏನು ಮಾಡೋಕ್ಕೆ ಹೋಗದೇನೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹಂಗಾದರೆ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದು ಯಾಕೆ, ಮತ್ತೆ ವಾಪಸ್ ಕೊಡ್ತಿರೋದು ಯಾಕೆ? ಈ ಸರ್ಕಾರಕ್ಕೆ ಏನು ಬೇರೆ ಕೆಲಸ ಇಲ್ವಾ? ಅಂದರೆ ಈ ಸರ್ಕಾರ ಒಂದು ರೀತಿ ವಾಪಸ್ ಸರ್ಕಾರ. ಏನು ವಾಪಸ್ ಸರ್ಕಾರ ಅಂದರೆ, ಮೂಡ ಸೈಟ್ಗಳ ಹಗರಣ 14 ಸೈಟ್ಗಳನ್ನು ಸಿದ್ದರಾಮಯ್ಯ ಪಡ್ಕೊಂಡ್ರು, ಬಹಿರಂಗ ಆಯಿತು ಹಗರಣ, ಮತ್ತೆ ವಾಪಸ್ ಕೊಟ್ಟರು. ಆಮೇಲೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಆಯಿತು. 187 ಕೋಟಿ ರೂಪಾಯಿನ ಬೇರೆ ರಾಜ್ಯಕ್ಕೆ, ಬಳ್ಳಾರಿಗೆ ಚುನಾವಣೆಗೆ ಖರ್ಚು ಮಾಡಿದರು. ಅದರೊಳಗಡೆ ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿದರೆ, ನಾಗೇಂದ್ರ ತಪ್ಪು ಮಾಡಿಲ್ಲ. ಆಮೇಲೆ ಫ್ಲೋರ್ ಆಫ್ ದಿ ಹೌಸ್ನಲ್ಲಿನೇ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು, ಬರೀ 89 ಕೋಟಿ ಮಾತ್ರ ಖರ್ಚಾಗಿರೋದು. ಈಗ ಅದನ್ನು ಒಪ್ಕೊಂಡ್ರು ಕೂಡ 89 ಕೋಟಿ ಖರ್ಚಾಗಿದೆ. ನಾವು ಹೇಳ್ತಾ ಇದ್ವಿ 187 ಅಲ್ಲ, ಬರೀ 89 ಕೋಟಿ ಅಂತ. ಈಗ BPL ಕಾರ್ಡನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೊಂಥರ ವಾಪಸ್ ಸರ್ಕಾರನ. ಯಾರು ಸರಿಯಾಗಿ ಕಪಾಳಕ್ಕೆ ಮೋಕ್ಷ ಮಾಡಿದರೆ, ತಪ್ಪಿನ ಅರಿವು ಮಾಡಿಕೊಟ್ರೆ ಮತ್ತೆ ವಾಪಸ್ ತಪ್ಪನ್ನು ತಿದ್ದುಕೊಳ್ಳೋದು. ಯಾರು ಪ್ರಶ್ನೆನೇ ಮಾಡಲಿಲ್ಲ ಅಂತೇಳಿದರೆ ಆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಸರ್ಕಾರ ಒಂದು ಬುದ್ಧಿಗೇಡಿ ಸರ್ಕಾರ, ಬುದ್ಧಿಹೀನ ಸರ್ಕಾರ, ಏನು ಪ್ಲ್ಯಾನಿಂಗ್ ಇಲ್ಲ, ಏನು ಯೋಜನೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಆದ್ದರಿಂದ ಈಗ ವಕ್ಫ್ ಆಗಿದೆ. ವಕ್ಫನ್ನು ವಾಪಸ್ ತೆಗೆದುಕೊಂಡ್ರು, ಏನೋ ನೋಟಿಸ್ಗಳನ್ನು ಕೊಟ್ಟರು. ಸಾವಿರಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದೆ ಯಾಕೆ? ಸಾವಿರಾರು ಎಕರೆ ಜಮೀನುಗಳನ್ನು ಹೊಂದಿರತಕ್ಕಂಥ ಬಡ ರೈತರ ಜಮೀನನ್ನು ದರೋಡೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಏನು ವಕ್ಫ್ ಬೋರ್ಡ್ ಮಾಡ್ತು, ಆ ವಕ್ಫ್ ಬೋರ್ಡ್ಗೆ ನೋಟಿಸ್ ಏನು ಇಶ್ಯೂ ಮಾಡಿತ್ತು, ಆ ನೋಟಿಸ್ನ ವಾಪಸ್ ತೆಗೆದುಕೊಂಡು. ಅಂದರೆ ಇದೊಂದು ವಾಪಸ್ ಸರ್ಕಾರ. ಆದ್ದರಿಂದ ಈ ಸರ್ಕಾರ ನನಗನ್ನಿಸುತ್ತೆ ನಿಶ್ಚಿತವಾಗಿ ಸ್ಪಷ್ಟವಾಗಿ ಬುದ್ಧಿಗೇಡಿ ಸರ್ಕಾರ ಇದು. ಏನು ಯೋಜನೆ ಇಲ್ಲದೆ ಇರತಕ್ಕಂಥ ಸರ್ಕಾರ. ಈ ಸರ್ಕಾರದ ವಿರುದ್ಧ ಬೆಳಗಾಂ ಅಧಿವೇಶನದಲ್ಲಿ ಒಂದು ಭಾರಿ ದೊಡ್ಡ ಆಂದೋಲನವನ್ನು ನಾವು ಮಾಡ್ತೇವೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಏನಿದೆ, ಬರೀ ಸೈಟ್ಗಳನ್ನು ದರೋಡೆ ಮಾಡ್ತಕ್ಕಂಥ ಸರ್ಕಾರ ಮಾತ್ರ ಅಲ್ಲ, ಬಡವರ BPL ಕಾರ್ಡ್ಗಳನ್ನು ಕೂಡ ದರೋಡೆ ಮಾಡ್ತಕ್ಕಂಥ ಸರ್ಕಾರ ಆಗಿದೆ. BPL ಕಾರ್ಡ್ ಹೊಂದಿರತಕ್ಕಂಥ ಬಡವರು ಯಾರಿದ್ದಾರೆ, ಅವರ ಮಕ್ಕಳ ಫೀಸಿನ ಪರಿಸ್ಥಿತಿ ಏನು, ಅವರ ಅಕಸ್ಮಾತ್ ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲಿನ ವೆಚ್ಚವನ್ನು ಯಾರು ಭರಿಸ್ತಾರೆ. ಈಗ BPL ಕಾರ್ಡನ್ನು ಈ ಸರ್ಕಾರ ಲಕ್ಷಾಂತರ ಜನರಿಂದ ಕಸ್ಕೊಂಡಿರೋದ್ರಿಂದ ಅಕ್ಕಿ ಪರಿಸ್ಥಿತಿ ಏನು, ಊಟದ ಪರಿಸ್ಥಿತಿ ಏನು, ಗಂಜಿ ಪರಿಸ್ಥಿತಿ ಏನು, ಈ ಥರ ಅನೇಕ ಪ್ರಶ್ನೆಗಳು ಇವತ್ತು ಬಡವರಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ಇದು ಬಡ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ. ಈ BPL ಕಾರ್ಡ್ನಲ್ಲಿ ಮುಂಚೆ ಹೇಳ್ತು ಅನರ್ಹ BPL ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೇವೆ, ಅರ್ಹ BPL ಕಾರ್ಡ್ಗಳನ್ನು ರದ್ದು ಮಾಡಲ್ಲ ಅಂತ. ಈಗ ಹೇಳ್ತಾ ಇದೆ ಅನರ್ಹ ಕಾರ್ಡ್ಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಅದನ್ನೇನು ತನಿಖೆ ಏನು ಮಾಡೋಕ್ಕೆ ಹೋಗದೇನೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹಂಗಾದರೆ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದು ಯಾಕೆ, ಮತ್ತೆ ವಾಪಸ್ ಕೊಡ್ತಿರೋದು ಯಾಕೆ? ಈ ಸರ್ಕಾರಕ್ಕೆ ಏನು ಬೇರೆ ಕೆಲಸ ಇಲ್ವಾ? ಅಂದರೆ ಈ ಸರ್ಕಾರ ಒಂದು ರೀತಿ ವಾಪಸ್ ಸರ್ಕಾರ.
ಏನು ವಾಪಸ್ ಸರ್ಕಾರ ಅಂದರೆ ಮೂಡ ಸೈಟ್ಗಳ ಹಗರಣ 14 ಸೈಟ್ಗಳನ್ನು ಸಿದ್ದರಾಮಯ್ಯ ಪಡ್ಕೊಂಡ್ರು, ಬಹಿರಂಗ ಆಯಿತು ಹಗರಣ, ಮತ್ತೆ ವಾಪಸ್ ಕೊಟ್ಟರು. ಆಮೇಲೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಆಯಿತು. 187 ಕೋಟಿ ರೂಪಾಯಿನ ಬೇರೆ ರಾಜ್ಯಕ್ಕೆ, ಬಳ್ಳಾರಿಗೆ ಚುನಾವಣೆಗೆ ಖರ್ಚು ಮಾಡಿದರು. ಅದರೊಳಗಡೆ ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿದರೆ, ನಾಗೇಂದ್ರ ತಪ್ಪು ಮಾಡಿಲ್ಲ. ಆಮೇಲೆ ಫ್ಲೋರ್ ಆಫ್ ದಿ ಹೌಸ್ನಲ್ಲಿನೇ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು, ಬರೀ 89 ಕೋಟಿ ಮಾತ್ರ ಖರ್ಚಾಗಿರೋದು. ಈಗ ಅದನ್ನು ಒಪ್ಕೊಂಡ್ರು ಕೂಡ 89 ಕೋಟಿ ಖರ್ಚಾಗಿದೆ. ನಾವು ಹೇಳ್ತಾ ಇದ್ವಿ 187 ಅಲ್ಲ, ಬರೀ 89 ಕೋಟಿ ಅಂತ. ಈಗ BPL ಕಾರ್ಡನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೊಂಥರ ವಾಪಸ್ ಸರ್ಕಾರನ. ಯಾರು ಸರಿಯಾಗಿ ಕಪಾಳಕ್ಕೆ ಮೋಕ್ಷ ಮಾಡಿದರೆ, ತಪ್ಪಿನ ಅರಿವು ಮಾಡಿಕೊಟ್ರೆ ಮತ್ತೆ ವಾಪಸ್ ತಪ್ಪನ್ನು ತಿದ್ದುಕೊಳ್ಳೋದು. ಯಾರು ಪ್ರಶ್ನೆನೇ ಮಾಡಲಿಲ್ಲ ಅಂತೇಳಿದರೆ ಆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಸರ್ಕಾರ ಒಂದು ಬುದ್ಧಿಗೇಡಿ ಸರ್ಕಾರ, ಬುದ್ಧಿಹೀನ ಸರ್ಕಾರ, ಏನು ಪ್ಲ್ಯಾನಿಂಗ್ ಇಲ್ಲ, ಏನು ಯೋಜನೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಆದ್ದರಿಂದ ಈಗ ವಕ್ಫ್ ಆಗಿದೆ. ವಕ್ಫನ್ನು ವಾಪಸ್ ತೆಗೆದುಕೊಂಡ್ರು, ಏನು ನೋಟಿಸ್ಗಳನ್ನು ಕೊಟ್ಟರು. ಸಾವಿರಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದೆ ಯಾಕೆ? ಸಾವಿರಾರು ಎಕರೆ ಜಮೀನುಗಳನ್ನು ಹೊಂದಿರತಕ್ಕಂಥ ಬಡ ರೈತರ ಜಮೀನನ್ನು ದರೋಡೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಏನು ವಕ್ಫ್ ಬೋರ್ಡ್ ಮಾಡ್ತು, ಆ ವಕ್ಫ್ ಬೋರ್ಡ್ಗೆ ನೋಟಿಸ್ ಏನು ಇಶ್ಯೂ ಮಾಡಿತ್ತು, ಆ ನೋಟಿಸ್ನ ವಾಪಸ್ ತೆಗೆದುಕೊಂಡು, ಅಂದರೆ ಇದೊಂದು ವಾಪಸ್ ಸರ್ಕಾರ. ಆದ್ದರಿಂದ ಈ ಸರ್ಕಾರ ನನಗನ್ಸುತ್ತೆ ನಿಶ್ಚಿತವಾಗಿ ಸ್ಪಷ್ಟವಾಗಿ ಬುದ್ಧಿಗೇಡಿ ಸರ್ಕಾರ ಇದು. ಏನು ಯೋಜನೆ ಇಲ್ಲದೆ ಇರತಕ್ಕಂಥ ಸರ್ಕಾರ. ಈ ಸರ್ಕಾರದ ವಿರುದ್ಧ ಬೆಳಗಾಂ ಅಧಿವೇಶನದಲ್ಲಿ ಒಂದು ಭಾರಿ ದೊಡ್ಡ ಆಂದೋಲನವನ್ನು ನಾವು ಮಾಡ್ತೇವೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಏನಿದೆ, ಬರೇ ಸೈಟ್ಗಳನ್ನು ದರೋಡೆ ಮಾಡ್ತಕ್ಕಂಥ ಸರ್ಕಾರ ಮಾತ್ರ ಅಲ್ಲ, ಬಡವರ BPL ಕಾರ್ಡ್ಗಳನ್ನು ಕೂಡ ದರೋಡೆ ಮಾಡ್ತಕ್ಕಂಥ ಸರ್ಕಾರ ಆಗಿದೆ. BPL ಕಾರ್ಡ್ ಹೊಂದಿರತಕ್ಕಂಥ ಬಡವರು ಯಾರಿದ್ದಾರೆ, ಅವರ ಮಕ್ಕಳ ಫೀಸಿನ ಪರಿಸ್ಥಿತಿ ಏನು, ಅವರ ಅಕಸ್ಮಾತ್ ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲಿನ ವೆಚ್ಚವನ್ನು ಯಾರು ಭರಿಸ್ತಾರೆ? ಈಗ BPL ಕಾರ್ಡನ್ನು ಈ ಸರ್ಕಾರ ಲಕ್ಷಾಂತರ ಜನರಿಂದ ಕಸ್ಕೊಂಡಿರೋದ್ರಿಂದ ಅಕ್ಕಿ ಪರಿಸ್ಥಿತಿ ಏನು, ಊಟದ ಪರಿಸ್ಥಿತಿ ಏನು, ಗಂಜಿ ಪರಿಸ್ಥಿತಿ ಏನು, ಈ ಥರ ಅನೇಕ ಪ್ರಶ್ನೆಗಳು ಇವತ್ತು ಬಡವರಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ಇದು ಬಡ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ. ಈ BPL ಕಾರ್ಡ್ನಲ್ಲಿ ಮುಂಚೆ ಹೇಳ್ತು ಅನರ್ಹ BPL ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೇವೆ, ಅರ್ಹ BPL ಕಾರ್ಡ್ಗಳನ್ನು ರದ್ದು ಮಾಡಲ್ಲ ಅಂತ. ಈಗ ಹೇಳ್ತಾ ಇದೆ ಅನರ್ಹ ಕಾರ್ಡ್ಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಅದನ್ನೇನು ತನಿಖೆ ಏನು ಮಾಡೋಕ್ಕೆ ಹೋಗದೇನೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹಂಗಾದರೆ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದು ಯಾಕೆ, ಮತ್ತೆ ವಾಪಸ್ ಕೊಡ್ತಿರೋದು ಯಾಕೆ? ಈ ಸರ್ಕಾರಕ್ಕೆ ಏನು ಬೇರೆ ಕೆಲಸ ಇಲ್ವಾ? ಅಂದರೆ ಈ ಸರ್ಕಾರ ಒಂದು ರೀತಿ ವಾಪಸ್ ಸರ್ಕಾರ. ಏನು ವಾಪಸ್ ಸರ್ಕಾರ ಅಂದರೆ ಮೂಡ ಸೈಟ್ಗಳ ಹಗರಣ 14 ಸೈಟ್ಗಳನ್ನು ಸಿದ್ದರಾಮಯ್ಯ ಪಡ್ಕೊಂಡ್ರು, ಬಹಿರಂಗ ಆಯಿತು ಹಗರಣ, ಮತ್ತೆ ವಾಪಸ್ ಕೊಟ್ಟರು. ಆಮೇಲೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಆಯಿತು. 187 ಕೋಟಿ ರೂಪಾಯಿನ ಬೇರೆ ರಾಜ್ಯಕ್ಕೆ, ಬಳ್ಳಾರಿಗೆ ಚುನಾವಣೆಗೆ ಖರ್ಚು ಮಾಡಿದರು. ಅದರೊಳಗಡೆ ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿದರೆ, ನಾಗೇಂದ್ರ ತಪ್ಪು ಮಾಡಿಲ್ಲ. ಆಮೇಲೆ ಫ್ಲೋರ್ ಆಫ್ ದಿ ಹೌಸ್ನಲ್ಲಿನೇ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು, ಬರೀ 89 ಕೋಟಿ ಮಾತ್ರ ಖರ್ಚಾಗಿರೋದು. ಈಗ ಅದನ್ನು ಒಪ್ಕೊಂಡ್ರು ಕೂಡ 89 ಕೋಟಿ ಖರ್ಚಾಗಿದೆ. ನಾವು ಹೇಳ್ತಾ ಇದ್ವಿ 187 ಅಲ್ಲ, ಬರೀ 89 ಕೋಟಿ ಅಂತ. ಈಗ BPL ಕಾರ್ಡನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೊಂಥರ ವಾಪಸ್ ಸರ್ಕಾರನ. ಯಾರು ಸರಿಯಾಗಿ ಕಪಾಳಕ್ಕೆ ಮೋಕ್ಷ ಮಾಡಿದರೆ, ತಪ್ಪಿನ ಅರಿವು ಮಾಡಿಕೊಟ್ರೆ ಮತ್ತೆ ವಾಪಸ್ ತಪ್ಪನ್ನು ತಿದ್ದುಕೊಳ್ಳೋದು. ಯಾರು ಪ್ರಶ್ನೆನೇ ಮಾಡಲಿಲ್ಲ ಅಂತೇಳಿದರೆ ಆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಸರ್ಕಾರ ಒಂದು ಬುದ್ಧಿಗೇಡಿ ಸರ್ಕಾರ, ಬುದ್ಧಿಹೀನ ಸರ್ಕಾರ, ಏನು ಪ್ಲ್ಯಾನಿಂಗ್ ಇಲ್ಲ, ಏನು ಯೋಜನೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಆದ್ದರಿಂದ ಈಗ ವಕ್ಫ್ ಆಗಿದೆ. ವಕ್ಫನ್ನು ವಾಪಸ್ ತೆಗೆದುಕೊಂಡ್ರು, ಏನು ನೋಟಿಸ್ಗಳನ್ನು ಕೊಟ್ಟರು.
ನೋಟಿಸು ಸಾವಿರಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದ್ಯಾಕೆ? ಸಾವಿರಾರು ಎಕರೆ ಜಮೀನುಗಳನ್ನು ಹೊಂದಿರತಕ್ಕಂಥ ಬಡ ರೈತರ ಜಮೀನನ್ನು ದರೋಡೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಏನು ವಕ್ಫ್ ಬೋರ್ಡ್ ಮಾಡ್ತು, ಆ ವಕ್ಫ್ ಬೋರ್ಡ್ಗೆ ನೋಟಿಸ್ ಏನು ಇಶ್ಯೂ ಮಾಡಿತ್ತು, ಆ ನೋಟಿಸ್ನ ವಾಪಸ್ ತೆಗೆದುಕೊಂಡು, ಅಂದರೆ ಇದೊಂದು ವಾಪಸ್ ಸರ್ಕಾರ. ಆದ್ದರಿಂದ ಈ ಸರ್ಕಾರ ನನಗನ್ಸುತ್ತೆ ನಿಶ್ಚಿತವಾಗಿ ಸ್ಪಷ್ಟವಾಗಿ ಬುದ್ಧಿಗೇಡಿ ಸರ್ಕಾರ ಇದು. ಏನು ಯೋಜನೆ ಇಲ್ಲದೆ ಇರತಕ್ಕಂಥ ಸರ್ಕಾರ. ಈ ಸರ್ಕಾರದ ವಿರುದ್ಧ ಬೆಳಗಾಂ ಅಧಿವೇಶನದಲ್ಲಿ ಒಂದು ಜಬರ್ದಸ್ತ್, ಒಂದು ಭಾರಿ ದೊಡ್ಡ ಆಂದೋಲನವನ್ನು ನಾವು ಮಾಡ್ತೇವೆ.